ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಹಿತೈಷಿಗಳಿಗೆ. ಈ ಬ್ಯುಸಿ ಲೈಫಲ್ಲಿ ಒಂದೇ ಒಂದಿನ ರಜೆ ಸಿಕ್ಕಿದಾಗ ಔಟ್ಸೈಡ್ ಹೋಗಬೇಕು ಅಂತ ಅಂದರೆ ಪ್ರಕೃತಿಯ ಸುಂದರವಾದ ಸೊಬಗನ್ನು ಸವಿಯಲು ವಿದೇಶಕ್ಕೆ ಹೋಗಬೇಕು ಅಂತ ಏನಿಲ್ಲ. ನಮ್ಮ ಸ್ವದೇಶದಲ್ಲಿರುವ ಕರ್ನಾಟಕದ ಹಲವು ಪ್ರಾಚೀನ ಪರಂಪರೆ ಇರುವಂತಹ ಸ್ಥಳಗಳು ಕೂಡ ಇವೆ. ನಮ್ಮ ಮೈಸೂರಿನಿಂದ 60 ಕಿಲೋಮೀಟರ್ ದೂರವಿರುವ ಚಿಕ್ಕದೇವಮ್ಮನ ಬೆಟ್ಟ ಕೂಡ ಒಂದು. ಪೌರಾಣಿಕ ಯಾತ್ರಾ ಸ್ಥಳಗಳಲ್ಲಿ ಚಿಕ್ಕದೇವಮ್ಮನ ಬೆಟ್ಟ ಕೂಡ ಒಂದು. ಹಾಗೆ ಈ ಸುತ್ತಮುತ್ತ ಭೀಮೇಶ್ವರ ಮತ್ತು ಕಾಲಭೈರವೇಶ್ವರ ದೇವಾಲಯ ಕೂಡ ಇದೆ. ಇಂದಿನ ನಮ್ಮ ಪಯಣ ಮೈಸೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕದೇವಮ್ಮನವರ ಬೆಟ್ಟ. ಚಿಕ್ಕದೇವಮ್ಮನವರ ಬೆಟ್ಟಕ್ಕೆ ಹೋಗಿ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟ ಇರುವುದು ಎಚ್.ಡಿ. ಕೋಟೆ ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ. ಹಾಗೆ ಈ ಚಿಕ್ಕದೇವಮ್ಮನವರ ಬೆಟ್ಟದ ಬಗ್ಗೆ ಹಲವು ಪೌರಾಣಿಕ ಕಥೆಗಳು ಸಹ ಇವೆ. 800 ವರ್ಷಗಳ ಇತಿಹಾಸ ಕೂಡ ಇದೆ ಎಂದು ಹೇಳ್ತಾರೆ ಸ್ಥಳೀಯರು. ಹಾಗೆ ಶ್ರೀ ಚಿಕ್ಕದೇವಮ್ಮ ತಾಯಿಯನ್ನು ನವರಾತ್ರಿಯಲ್ಲೂ ವಿಜೃಂಭಣೆಯಿಂದ ಪೂಜಿಸಲಾಗುತ್ತದೆ ಎಂದು ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಹಾಗೆ ಆಷಾಢ ಮಾಸದಲ್ಲಿ ಈ ದೇವಿಯನ್ನು ಬೇಡಿದರೆ ವರವನ್ನು ಕರುಣಿಸುತ್ತಾಳೆ ಎಂದು ಪ್ರತೀತಿ ಕೂಡ ಇದೆ. ಚಿಕ್ಕದೇವಮ್ಮನ ಭಕ್ತರುಗಳಿಗೆ ಇರುವ ಒಂದೇ ಒಂದು ನಂಬಿಕೆ ಏನೆಂದರೆ ನಮ್ಮೆಲ್ಲರ ರಕ್ಷಣೆ ಹಾಗೂ ನಮ್ಮೆಲ್ಲರ ಹೊಣೆ ಶ್ರೀ ಚಿಕ್ಕದೇವಮ್ಮ ತಾಯಿಯವರದು ಎಂದು. ಇಂದಿಗೂ ಚಿಕ್ಕಮ್ಮದೇವಿ ತಾಯಿ ಇದ್ದಾರೆ, ಸರ್ಪದ ರೂಪದಲ್ಲಿ ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಸ್ಥಳೀಯರಲ್ಲಿ ಮನಗೊಂಡಿದೆ. ಎತ್ತ ನೋಡಿದರೂ ಹಚ್ಚ ಹಸಿರಿನಿಂದ ಕೂಡಿದ ಗಿಡ ಮರಗಳು. ಚಿಕ್ಕದೇವಮ್ಮ ತಾಯಿಯ ಹಸಿರಿನ ಸೀರೆಯುಟ್ಟು ಮೋಡಗಳಂತಹ ಮಲ್ಲಿಗೆ ಮುಡಿದಿರುವ ಹಾಗೆ ಅನ್ನಿಸುತ್ತದೆ. ಕಣ್ಣಿಗೆ ತಂಪು, ಮನಸ್ಸಿಗೆ ಮುಗ್ಧ ಕೊಡುವಂಥ ರಮಣೀಯ ನೋಟ. ಬೆಟ್ಟದ ಮೇಲಿನಿಂದ ನೋಡಿದರೆ 10 ಊರುಗಳು, ರೈತರ ಹೊಲ ಜಮೀನು, ಒಂದು ಕಡೆ ನಗು ಜಲಾಶಯ, ಮಧ್ಯದಲ್ಲಿ ಬೆಟ್ಟಗುಡ್ಡಗಳು, ಮತ್ತೊಂದು ಕಡೆ ಹಾಲಿನಂತೆ ತುಂಬಿರುವ ಕಬಿನಿ ಜಲಾಶಯ. ಕಣ್ಮನ ಸೆಳೆಯುವ ಪ್ರಕೃತಿಯ ಸೊಬಗು. ಈ ನೈಸರ್ಗಿಕ ಪರಿಸರ ಎಂಥವರನ್ನು ಒಂದು ಕ್ಷಣ ಜ್ಞಾನಿಯನ್ನಾಗಿ ಮಾಡಿಬಿಡುತ್ತದೆ. ಹಾಗೆ ಬೆಟ್ಟದಿಂದ ಸ್ವಲ್ಪ ದೂರ ನೋಡಿದರೆ ಒಂದು ಹೆಣ್ಣು ಆಕಾಶವನ್ನು ನೋಡುತ್ತಾ ಮಲಗಿರುವ ಹಾಗೆ ಭಾಸವಾಗುತ್ತದೆ. ಪ್ರಕೃತಿಯ ಕೊಡುಗೆ ಇದೇ ಇರಬಹುದು ಅಲ್ಲವಾ? ಹಾಗೆ ಬೆಟ್ಟದ ತಾಯಿ ಚಿಕ್ಕದೇವಮ್ಮನವರ ಐತಿಹಾಸಿಕ ಹಾಗೆ ಪೌರಾಣಿಕ ಕಥೆಗಳ ಬಗ್ಗೆ ಕೂಡ ತಿಳಿಯೋಣ. ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ 7 ಸಹೋದರಿಯರಲ್ಲಿ ಒಬ್ಬರಾದ ಚಿಕ್ಕದೇವಮ್ಮನನ್ನು ಆದಿದೇವತೆಯನ್ನಾಗಿ ಪೂಜಿಸುತ್ತಾರೆ. ಸ್ಥಳೀಯರ ಮಾಹಿತಿ ಪ್ರಕಾರ ಚೇಳರ ಕಾಲದಲ್ಲಿ ದೇವಿಗೆ ದೇವಾಲಯವನ್ನು ನಿರ್ಮಿಸಲಾಯಿತು. ನಂತರ ಮೈಸೂರು ಒಡೆಯರ ಮನೆತನದವರು ಚಾಮುಂಡೇಶ್ವರಿ ದೇವಿಯ ಪೂಜೆಯ ಜೊತೆಗೆ ಚಾಮುಂಡೇಶ್ವರಿ ತಂಗಿಯಾದ ಚಿಕ್ಕದೇವಮ್ಮನನ್ನು ಕೂಡ ಪೂಜಿಸುತ್ತಾರೆ. ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗುತ್ತಿದ್ದರಂತೆ. ಈಗ ರಾಜ್ಯ ಸರ್ಕಾರವು ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ವಹಿಸಿದ್ದಾರಂತೆ. ಹಾಗೆ ತಿಳಿದವರು ಹೇಳುವ ಪ್ರಕಾರ ರಾಕ್ಷಸರ ಸಂಹಾರಕ್ಕಾಗಿ ಕೃತಯುಗದಲ್ಲಿ ದೇವಿ ಆದಿಶಕ್ತಿಯ 7 ದೇವತೆಗಳಾಗಿ ಭೂಲೋಕಕ್ಕೆ ಅವತರಿಸುತ್ತಾರೆ ಎಂದು ಹೇಳುತ್ತಾರೆ. 7 ದೇವತೆಯರು ಕೂಡ ಅವರವರ ನೆಲೆಗಾಗಿ ಒಂದೊಂದು ಎತ್ತರದ ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗೆ ನಿಮಗೆ ತಿಳಿದಿರುವ ಹಾಗೆ ಮೈಸೂರು ಶ್ರೀ ಚಾಮುಂಡೇಶ್ವರಿ ಕೂಡ ಮಹಿಷಾಸುರನ ಸಂಹಾರ ಮಾಡಿ ಮೈಸೂರಿನ ಬೆಟ್ಟದಲ್ಲೇ ಶಾಶ್ವತವಾಗಿ ನೆಲೆಯೂರಿದ್ದಾರೆ. ಹಾಗೆ ತಾಯಿ ಚಿಕ್ಕದೇವಮ್ಮನವರು ಅವರು ಆಯ್ಕೆ ಮಾಡಿದ್ದ ಬೆಟ್ಟಕ್ಕೆ ಬರುವಾಗ ಬೆಟ್ಟದ ತುಂಬ ರಾಕ್ಷಸರ ಅವರ ಉಪಟಳವನ್ನು ಮೆರೆಯುತ್ತಿದ್ದರಂತೆ. ಒಂದು ಕ್ಷಣ ತಾಯಿ
ಚಿಕ್ಕದೇವಮ್ಮನವರು ರಾಕ್ಷಸರನ್ನು ನೋಡಿ ಹೆದರಿ ಅಲ್ಲಿ ಇರುವ ಗುಹೆಯಲ್ಲಿ ಕಾಲ ಕಳೆದರಂತೆ. ಹಾಗೆ ಬಹಳ ಸಮಯದ ನಂತರ ಸರಿಯಾದ ಸಮಯವನ್ನು ನೋಡಿಕೊಂಡು ರಾಕ್ಷಸರುಗಳನ್ನು ಎಲ್ಲರನ್ನೂ ಸಂಹಾರ ಮಾಡಿ ಶಾಶ್ವತವಾಗಿ ಬೆಟ್ಟದಲ್ಲೇ ನೆಲೆಸಿದರಂತೆ. ಅಂದಿನಿಂದ ಆ ಬೆಟ್ಟ ಶ್ರೀ ಚಿಕ್ಕದೇವಮ್ಮನ ಬೆಟ್ಟ ಎಂದು ಪ್ರಸಿದ್ಧವಾಯಿತು ಎಂದು ತಿಳಿದವರು ಹೇಳುತ್ತಾರೆ. ಹಾಗೆ ಪ್ರತಿ ಯುಗಾದಿಯಲ್ಲಿ ವಿಜೃಂಭಣೆಯಿಂದ ಜಾತ್ರೆಗಳು ನಡೆಯುತ್ತದೆ. ಹಾಗೆ ಹಾಲ್ಗಡದಲ್ಲಿ ತೆಪ್ಪೋತ್ಸವ ಕೂಡ ಮಾಡಲಾಗುತ್ತದೆ. ಮೈಸೂರಿನಿಂದ 60 ಕಿಲೋಮೀಟರ್ ದೂರ ಇರುವ ಮೈಸೂರಿನ HD ಕೋಟೆ ತಾಲೂಕು ಹ್ಯಾಂಡ್ ಪೋಸ್ಟ್ ಬಳಿ ಬಂದಾಗ ಸರಗೂರಿನಿಂದ ಸ್ವಲ್ಪ ದೂರದ ನಂತರವೇ ಬೆಟ್ಟ ಸಿಗುತ್ತದೆ. ಇನ್ನು ತಾಳು ಬೆಟ್ಟದಿಂದ 4 ಕಿಲೋಮೀಟರ್ ತುದಿ ಬೆಟ್ಟಕ್ಕೆ ತಲುಪಬಹುದು. ನಿಮ್ಮ ಸ್ವಂತ ವೆಹಿಕಲ್ಸ್, ಕಾರು, ಬೈಕ್ಗಳಲ್ಲಿ ನೀವು ಬರಬಹುದು. ಯಾವುದೇ ರೀತಿ ಗೌರ್ಮೆಂಟ್ ವಾಹನಗಳ ಲಭ್ಯವಿಲ್ಲ. HD ಕೋಟೆ ಮತ್ತು ಸುತ್ತಮುತ್ತಲಿನ ರೈತರಿಗೆ ಜೀವನದಿ ಈ ಕಬಿನಿ ನದಿ ಈ ಬೆಟ್ಟದ ಮುಂದೆ ಶಾಂತವಾಗಿ ಹರಿಯುತ್ತದೆ. ಈ ನದಿಯನ್ನು ಹಾಲಗಡ ಎಂದು ಕರೆಯುತ್ತಾರೆ. ವರ್ಷಕ್ಕೊಮ್ಮೆ ಈ ನದಿಯಲ್ಲಿ ತೆಪ್ಪೋತ್ಸವ ನಡೆಯುತ್ತದೆ. ಕಬಿನಿ ನದಿಯ ಪಕ್ಕದಲ್ಲಿರುವ ಒಂದು ಹಳ್ಳಿಯಿಂದ ಒಂದು ಹೆಂಗಸು ಪ್ರತಿದಿನ ಹಾಲನ್ನು ದೇವಿಗೆ ಅರ್ಪಿಸುತ್ತಿದ್ದರಂತೆ. ಪ್ರತಿದಿನದ ಹಾಗೆ ಆ ದಿನ ಕೂಡ ಆ ಹೆಂಗಸು ಹಾಲು ತರುವಾಗ ಹಾಯತಪ್ಪಿ ನದಿಗೆ ಬಿದ್ದು ಹಾಲೆಲ್ಲ ನದಿ ಪಾಲು ಆಯಿತಂತೆ. ಆಗ ಆ ಹೆಂಗಸು ಗಾಬರಿಯಿಂದ ತಾಯಿ ಚಿಕ್ಕದೇವಮ್ಮನ ಬಳಿ ಹೋಗಿ ಭಕ್ತಿಯಿಂದ ನಡೆದ ವಿಷಯವೆಲ್ಲ ತಿಳಿಸಿದರಂತೆ. ಆ ನದಿಯ ನೀರನ್ನೇ ತಂದಿದ್ದೀನಿ ಎಂದಳಂತೆ. ಆಗ ದೇವಿ ಚಿಕ್ಕದೇವಮ್ಮ ತಾಯಿ ಆ ಹೆಂಗಸಿನ ಭಯ ಭಕ್ತಿಗೆ ಮೆಚ್ಚುಗೆ ನೀಡಿ ಆ ನೀರನ್ನೇ ಹಾಲನ್ನಾಗಿ ಮಾಡಿ ಸ್ವೀಕರಿಸಿದರಂತೆ. ಅಂದಿನಿಂದ ಆ ಕಪಿಲ ನದಿಯನ್ನು ಹಾಲಗಡ ಎಂದು ಕರೆಯುತ್ತಾರೆ. ಹಾಗೆ ಅಂದಿನಿಂದ ಇಂದಿನವರೆಗೂ ಸುತ್ತಮುತ್ತಲಿನ ಹಳ್ಳಿಗಳ ಸಂರಕ್ಷಣೆ, ಮಳೆ ಬೆಳೆ, ಹಳ್ಳಿಗಳ ಸಮೃದ್ಧಿಗೆ ತಾಯಿಯೇ ರಕ್ಷಣೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಚಿಕ್ಕದೇವಮ್ಮನವರ ಸನ್ನಿಧಿಗೆ ಬಂದು ಹರಕೆ ಮಾಡಿದರೆ ಆ ಹರಕೆ ಫಲ ನೀಡುವುದು ಎಂದು ಹೇಳುತ್ತಾರೆ. ಹಾಗೆ ಆ ಹರಕೆ ಫಲ ನೀಡಿದ ಮೇಲೆ ಮಂಗಳವಾರ, ಶುಕ್ರವಾರ ಹಾಗೆ ಭಾನುವಾರ ಈ 3 ದಿನಗಳಲ್ಲಿ ಹರಕೆ ಮಾಡಿಕೊಂಡ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ತಾಳು ಬೆಟ್ಟದಲ್ಲಿ ಕುರಿ, ಕೋಳಿ ಬಲಿ ಕೊಟ್ಟು ಹರಕೆಯನ್ನು ತೀರಿಸುತ್ತಾರೆ. ಹಾಗೆ ಈ ಸುತ್ತಮುತ್ತಲಿ ವಾಸಿಸುತ್ತಿರುವಂಥ ಸ್ಥಳೀಯರು ಹೇಳುವ ಪ್ರಕಾರ ಈ ಚಿಕ್ಕದೇವಮ್ಮನವರ ಬೆಟ್ಟದಿಂದ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸುರಂಗ ಮಾರ್ಗವಿದೆ ಎಂದು ಹೇಳುತ್ತಾರೆ. ಹಾಗೆಯೇ ಈ ಸುರಂಗ ಮಾರ್ಗವು ಈಗ ಗಿಡಮರಗಳಿಂದ ತುಂಬಿಕೊಂಡು ಮುಚ್ಚಿ ಹೋಗಿದೆ ಎಂದು ಕೂಡ ಹೇಳುತ್ತಾರೆ. ಈ ಸುರಂಗ ಮಾರ್ಗದಲ್ಲಿ ಚಿಕ್ಕದೇವಮ್ಮನವರು ಸರ್ಪರೂಪದಲ್ಲಿ ನೆಲೆಗೊಂಡಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟ ಕಾಡಿನಲ್ಲಿರುವ ಕಾರಣ ಬೆಳಿಗ್ಗೆ ಮತ್ತು ಸಂಜೆವರೆಗೆ ಮಾತ್ರ ಪೂಜೆಗೆ ಅವಕಾಶ ನೀಡಲಾಗುತ್ತದೆ. ಯಾವುದೇ ತಂಗುದಾಣವಿಲ್ಲ. ಹಾಗೆ ಕಾಡಿನ ಒಳಗೆ ಇರುವ ಕಾರಣ ಸುತ್ತಮುತ್ತಲಿನ ಕಾಡುಗಳಲ್ಲಿ ಜಿಂಕೆ, ಹುಲಿ, ಆನೆ, ಕೆಲವು ಕಾಡು ಪ್ರಾಣಿಗಳನ್ನು ಕಾಣಬಹುದು. ದೇವಸ್ಥಾನ ಕಾಡಿನಲ್ಲಿರುವ ಕಾರಣ ಕಾಡು ಪ್ರಾಣಿಗಳು ಜಾಸ್ತಿ. ಹಾಗಾಗಿ ಸಂಜೆಯ ಮೇಲೆ ಯಾರನ್ನು ಓಡಾಡಲು ಬಿಡುವುದಿಲ್ಲ. ಹಾಗೆ ದೇವಸ್ಥಾನದ ಒಳಗೆ ಬಿಟ್ಟುಕೊಡುವುದಿಲ್ಲ. ಶ್ರೀದೇವಿ ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ತಿರುವುಗಳು ಇರುವ ಕಾರಣ ಯಾವುದೇ ಅವಘಡಗಳು ಆಗದಿರಲು ನಿಮ್ಮ ವೆಹಿಕಲ್ ವಾಹನಗಳ ಹಾರ್ನ್ ಮಾಡುತ್ತಾ ಮುಂದೆ ಸಾಗಿ. ರಸ್ತೆ ಬದಿಯಲ್ಲೂ ಕೂಡ ಅಪಘಾತ ವಲಯ ಎಂದು ಬೋರ್ಡ್ ಕೂಡ ಹಾಕಲಾಗಿದೆ. ತಾಳು ಬೆಟ್ಟದಿಂದ ತುದಿಯ ಬೆಟ್ಟಕ್ಕೆ 4 ರಿಂದ 5 ಕಿಲೋಮೀಟರ್ ದೂರ ಆಗುತ್ತದೆ. ಸೊ
ಪಾರ್ಕಿಂಗ್ಗೆ ಅಲ್ಪ ಸ್ವಲ್ಪ ವ್ಯವಸ್ಥೆ ಇರುತ್ತದೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸುವವರು ಪೂಜೆ ಸಾಮಾನು ಕೂಡ ದೊರೆಯುತ್ತದೆ. ಹಾಗೆ ಹರಕೆ ಮುಡಿ ಯಾರಾದರೂ ಇಟ್ಟುಕೊಂಡಿದ್ರೆ ಮುಡಿ ಕೂಡ ಕೊಡಿಸಬಹುದು. ಮುಡಿ ಕೊಡುವ ವ್ಯವಸ್ಥೆ ಕೂಡ ಇದೆ. ಶ್ರೀ ಚಿಕ್ಕದೇವಮ್ಮನವರ ದೇವಾಲಯ ಬೆಟ್ಟದ ಮೇಲೆ ಇರುವ ಕಾರಣ ಮಳೆ ಅಥವಾ ತುಂತುರು ಮಳೆ ಬರುವಾಗ ಮೋಡಗಳು ಹತ್ತಿರದಲ್ಲೇ ಇರುವ ಹಾಗೆ ಭಾಸವಾಗುತ್ತದೆ. ಅನೇಕ ಚಮತ್ಕಾರಗಳು ಸಹ ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ನಡೆದಿದೆ ಎಂದು ಭಕ್ತಾದಿಗಳು ಹೇಳುತ್ತಾರೆ. ತಾಳು ಬೆಟ್ಟದಿಂದ ತುದಿ ಬೆಟ್ಟಕ್ಕೆ ತಲುಪಿದ ಮೇಲೆ ದೇವಸ್ಥಾನದ ಒಳಗೆ ಹೋಗುವ ಮೆಟ್ಟಲುಗಳ ಬಳಿ ಕೊಂಡದ ಕೆಂಡ ಇರುತ್ತದೆ. ಆ ಕೊಂಡಕ್ಕೆ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ತಪ್ಪದೆ ಧೂಪವನ್ನು ಹಾಕುವ ಪ್ರತೀತಿ ಕೂಡ ಈ ದೇವಾಲಯಕ್ಕೆ ಇದೆ. ಶ್ರೀ ಚಿಕ್ಕದೇವಮ್ಮ ದೇವಾಲಯದ ಹೆಬ್ಬಾಗಿಲಿನಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ, ಗಂಧದ ಕಡ್ಡಿಯನ್ನು ಹಚ್ಚಿ ನಮಸ್ಕರಿಸಿ ಅವರ ಹರಕೆಯನ್ನು ಇಲ್ಲಿ ಪ್ರಾರಂಭಿಸಿ ತಾಯಿಯ ಸನ್ನಿಧಾನಕ್ಕೆ ಮೆಟ್ಟಲುಗಳ ಸಹಾಯದಿಂದ ಏರುತ್ತಾರೆ. ಬನ್ನಿ ಮೆಟ್ಟಿಲುಗಳ ಏರುತ್ತಾ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯೋಣ.
ಮನವರ ಬೆಟ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಕ್ತರ ದಂಡು ಹರಿದು ಬರುತ್ತಿದೆ. ಅದರಲ್ಲೂ ಭಾನುವಾರ ಜನರ ದಂಡೇ ಇರುತ್ತದೆ. ಭಕ್ತರ ಸಂಖ್ಯೆ ಜಾಸ್ತಿ ಇರುವ ಕಾರಣ ನೂಕುನುಗ್ಗಲುಗಳನ್ನು ತಡೆಯಲು ಸಿಬ್ಬಂದಿಗಳ ವ್ಯವಸ್ಥೆ ಕೂಡ ಇದೆ.
ಕಡಲೆಪುರಿ ಕೊಡಿ. ತಗೊಳ್ಳೋರು ಇಷ್ಟು ಮಟ್ಟ ಕರೀತಾರೆ.